ಮಹದೇಶ್ವರ ಸರ್ ಅವರು ಬರಬೇಕಾಗಿತ್ತು. ಅವರ ಪರ್ಯಾಯವಾಗಿ ಬಂದಿರತಕ್ಕಂಥ ಮಾನ್ಯ ಶ್ರೀ ಗೌರವಾನ್ವಿತ ಶ್ರೀ ಆನಂದ್ ಎಚ್ ಕಣ್ಣೂರು ಸರ್ ಅವರನ್ನು ಆತ್ಮೀಯವಾಗಿ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿರತಕ್ಕಂಥ ಮಾನ್ಯರಿಗೆ ಅನಂತ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಅದೇ ರೀತಿಯಾಗಿ ವೇದಿಕೆಯನ್ನು ಹಂಚಿಕೊಂಡಿರತಕ್ಕಂಥ ವಕೀಲರ ಸಂಘದ ಅಧ್ಯಕ್ಷರ ರವಿ ಪಾಟೀಲ್ ಸರ್ ಅವರಿಗೂ, ಅದೇ ರೀತಿ ಸರ್ಕಾರಿ ಅಭಿಯೋಜಕರ ಒಂದು ಮತದಾನ ಪಡೆದುಕೊಳ್ಳೋದಕ್ಕೋಸ್ಕರ ಎಷ್ಟೆಲ್ಲ ಹೋರಾಟಗಳು ಆದವು ಅಂತೇಳಿ ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯನೇ. ನಾವು ಇದರಲ್ಲಿ ಸಾಕಷ್ಟು ಇತಿಹಾಸದ ಪುಟಗಳಲ್ಲಿ ನಾವು ನೋಡಬೇಕಾಗಿತ್ತಂದರೆ, ಸೌತ್ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇಲಾ ಅನ್ನೋ ವ್ಯಕ್ತಿ ಒಂದು ಮತದಾನಕ್ಕೋಸ್ಕರ 27 ವರ್ಷಗಳ ಕಾಲ ಜೈಲಲ್ಲಿ ಇರತಕ್ಕಂಥದ್ದು ಸಾಕ್ಷ್ಯ ಉದಾಹರಣೆ ಇದೆ. ಸೌತ್ ಆಫ್ರಿಕಾ ಕಾನ್ಸ್ಟಿಟ್ಯೂಷನ್ಗೆ ಗಣರಾಜ್ಯ ಅನ್ನೋ ಪದವನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಮತದಾನವನ್ನು ಪಡೆದುಕೊಳ್ಳೋಕೆ ಎಷ್ಟೆಲ್ಲ ಹೋರಾಟ ಆಗಬೇಕಾಗ್ತದೆ. ಸ್ವಾತಂತ್ರ್ಯ ಭ್ರಾತೃತ್ವ ಅನ್ನೋ ಪದವನ್ನು ಕಟ್ಟಿರ್ತಕ್ಕಂಥ ಫ್ರಾನ್ಸ್ ಅಲ್ಲಿ ಮತದಾನ ಪಡೆದಕ್ಕೋಸ್ಕರ ರಕ್ತಪಾತನೇ ಆಗಿರ್ತಕ್ಕಂಥದ್ದು ಕಾಣ್ತದೆ. ಮತ್ತು ಪ್ರಜಾಪ್ರಭುತ್ವದ ತವರು ಮನೆ ಅಂತ ಕರೆತಕ್ಕಂಥ ಗ್ರೀಸಲ್ಲಿ ಅಲ್ಲಿ ಮತದಾನದ ಪದ್ಧತಿಯನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಅಲ್ಲಿ ಕೂಡ ಯುದ್ಧ ಮಾಡ್ತಾರೆ. ಆದರೆ ಯುದ್ಧ, ಜೈಲು, ಹೋರಾಟ ಇಲ್ಲಿರ್ತಕ್ಕಂಥ ಮತದಾನವನ್ನು ಸರಳವಾಗಿ ಪಡೆದಿರ್ತಕ್ಕಂಥ ದೇಶ ನಮ್ಮದು. ನಾವು ಸರಳವಾಗಿ ಪಡೆದಿದ್ವಿ ಅನ್ನೋದಕ್ಕೋಸ್ಕರ ಅದ್ರ ಪ್ರಜ್ಞೆ ನಮ್ಮಲ್ಲಿ ಅವೇರ್ನೆಸ್ ಮಾಡ್ತಾ ಇದ್ವಿ ನಾವು ಮತದಾನದ ಬಗ್ಗೆ. ಅದು ತಪ್ಪು. ಯಾಕಂದರೆ ಮತದಾನ ನಾವು ಬೇಸಿಕಲಿ ಅದರ ಪ್ರಾಮುಖ್ಯತೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅದು ಪ್ರಚಾರದ ಅವಶ್ಯಕತೆ ಇಲ್ಲ. ಯಾಕಂದರೆ ಅದನ್ನು ಮತದಾನದ ಎಷ್ಟೆಲ್ಲ ಹೋರಾಟ ಮಾಡಿ ಬಂದವರಿಗೆ ಗೊತ್ತಿರ್ತದೆ ಅದರ ಬೆಲೆ ಏನು ಅಂತೇಳಿ. ನೋಡಿ, ನಮ್ಮಲ್ಲಿ ಒಬ್ಬ ದೇಶದ ಅತ್ಯುನ್ನತ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆ ಒಂದು ಮತದಾನ ಆದರೆ ಕೆಳಮಟ್ಟದ ಅತ್ಯಂತ ಸಮಾಜದ ಕೆಳಮುಖಿ ಇರ್ತಕ್ಕಂಥ ವ್ಯಕ್ತಿ ಕೂಡ ಒಂದೇ ಮತ. ಸೊ ಹಾಗಾಗಿ ನಾವು ಯಾರೇ ಡಿಫ್ರೆಂಟ್ ಇಲ್ಲ, ಅವ್ರಿಗೆ ಕೂಡ ಒಂದೇ ಮತ, ನಮಗೂ ಕೂಡ ಒಂದೇ ಮತ, ರಾಜರಿಗೂ ಒಂದೇ ಮತ, ದರಿದ್ರರಿಗೂ ಒಂದೇ ಮತ ಅನ್ನೋ ಕಾನೂನಿನಲ್ಲಿದ್ದೀವಿ. ಸೊ ಹಾಗಾಗಿ ಒಂದೇ ತತ್ವದಲ್ಲಿ ಮತದಾನದ ಪ್ರಜ್ಞೆ ನಾವೆಲ್ಲರೂ ಅರಿವು ಮೂಡಿಸ್ಬೇಕಾಗಿರ್ತಕ್ಕಂಥ ಸಂದರ್ಭ ಇದೆ. ಸೊ ನಾವು ಸಾಕಷ್ಟು ಬಾರಿ ನಾವು ಈ ಮತದಾನ ಬಗ್ಗೆ ಮತ್ತಷ್ಟು ಆಳಕ್ಕೆ ಹೋದಾಗ ನನಗೆ ಸುಮಾರು ಸಾವಿರ ಸಾರಿ ಆದರೂ ಅದು ಕೃತಿಯನ್ನು ಓದಿ ಗೊತ್ತಿಲ್ಲ. 1965ರಲ್ಲಿ SL ಭೈರಪ್ಪನವರು ಬರೆದಿರ್ತಕ್ಕಂಥದ್ದು ಮತದಾನ ಅನ್ನೋ ಒಂದು ಕೃತಿಯಲ್ಲಿ ಅಲ್ಲಿ ಶಿವಪ್ಪ ಅನ್ನೋ ಒಂದು ಪಾತ್ರ ಬರುತ್ತೆ. ಅವ್ರು ಡಾಕ್ಟ್ರ್, MBBS ಡಾಕ್ಟ್ರ್ ಇರ್ತಾನೆ. ಆ ಡಾಕ್ಟ್ರು ತಿಳ್ಕೊಳ್ತಾನೆ, ನಾನು ಎಂತೆಂಥ ರೋಗಿಗಳನ್ನು ವಾಸಿ ಮಾಡಿದ್ದೀನಿ, ನಾನು ಚುನಾವಣೆಗೆ ಬಂದು ಈ ದೇಶದ ಸಮಸ್ಯೆಗಳನ್ನು ವಾಸಿ ಮಾಡಬಾರ್ದು ಅಂತ ಹೇಳಿದ್ರು. ಆ ಒಂದು ಹೋರಾಟ ಏನಿರುತ್ತಲ್ಲ ಅಲ್ಲಿ ವಿಫಲವಾಗಿ ಕೊನೆಗೂ ನಾವು ಯಾವ ಸ್ಥಿತಿಗೆ ಇರಬೇಕು ಆ ಸ್ಥಿತಿಗೆ ಹೊಂದಿಕೊಳ್ತನ್ನ ಪರಿಸ್ಥಿತಿಯನ್ನು ಆ ಕೃತಿ ಕಾದಂಬರಿಯಲ್ಲಿ ತಿಳಿತೀವಿ. ಅದು ಕೃತಿ ಕಾದಂಬರಿ ಆಗಿರ್ಬೋದು, ಅದು ವಾಸ್ತವ ಸನ್ನಿವೇಶದಲ್ಲಿ ಅದೇ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಸನ್ನಿವೇಶ ಕಾಣ್ತಾ ಇದ್ದೀವಿ. ಸೊ ಹೀಗಾಗಿ ನಾವು ಮತದಾನದ ಬಗ್ಗೆ ನಾವು ಎಷ್ಟು ಜಾಗೃತಿ ಮೂಡಿಸ್ತೀವೋ, ಪ್ರತಿ ಮನಸ್ಸಿಗೂ ನಾವು ಜಾಗೃತಿ ಮೂಡಿಸಿದಂತೆಲ್ಲ ನಾವು ಮತ್ತಷ್ಟು ಎತ್ತರಕ್ಕೆ ಹೋಗ್ತಿದ್ದೀವಿ. ಒಂದು ಕಡೆ ಜಗತ್ತಿನ 4ನೇ ಅತ್ಯಂತ ಆರ್ಥಿಕ ದೊಡ್ಡ ರಾಷ್ಟ್ರ ನಮ್ಮದಾದರೆ ಅತ್ಯಂತ HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರಿಪೋರ್ಟಲ್ಲಿ ಕೂಡ ನಾವು ಕಳಕ ಸ್ಥಾನವನ್ನು ಇದ್ದಿದ್ದೀವಿ. ಅತ್ಯಂತ ಬಡತನದ ರಾಷ್ಟ್ರಗಳಲ್ಲಿ ಕೂಡ ನಾವು ಹೊಂದಿದ್ದೀವಿ. ಒಂದು ಕಡೆ ಅತ್ಯಂತ ಆರ್ಥಿಕ ರಾಷ್ಟ್ರಗಳಲ್ಲಿ 4ನೇ ಸ್ಥಾನದಲ್ಲಿದ್ದೀವಿ. ಸೊ ಹೀಗಾಗಿ ಈ ಎರಡರ ಇಂಬ್ಯಾಲೆನ್ಸನ್ನು ನಾವು ಈ ಮತದಾನದ ಪವಿತ್ರದ ಹಕ್ಕಿನ ಬಗ್ಗೆ ನಾವೆಲ್ಲ ಪ್ರಚಾರ ಮಾಡಿ ತಿಳುವಳಿಕೆ ಮೂಡಿಸಿದಾಗ ಮಾತ್ರ ನಾವು ನಂಬರ್ 1 ಎಕನಾಮಿಕ್ ರಾಷ್ಟ್ರ ಆಗ್ತೀವಿ. ಸೊ ಹೀಗಾಗಿ ಇಲ್ಲಿ ಸಾಕಷ್ಟು ಬೂತ್ ಲೆವೆಲ್ ಆಫೀಸರ್ಸು ಎಲ್ಲ ಬಂದಿದ್ದೀರಿ. ಈ 2002-2025 ಮ್ಯಾಪಿಂಗ್ ಕಾರ್ಯ ಇನ್ನೇನು ಈ ವರ್ಷವನ್ನು ನಾವು ಚುನಾವಣಾ ವರ್ಷ ಅಂತೇಳಿ ಕೆಲಸ ಮಾಡಬೇಕಾಗ್ತದೆ. ಈಗ ಪುರಸಭೆ ಮಾನ್ವಿ ಎಲೆಕ್ಷನ್ ಬರುತ್ತೆ, ಎಂಟೈರ್ ಕರ್ನಾಟಕದ ಗ್ರಾಮ ಪಂಚಾಯತ್ ಚುನಾವಣೆಗೆ ಬರ್ತವೆ, ತಾಲೂಕ್ ಪಂಚಾಯತ್ ಚುನಾವಣೆಗೆ ಬರ್ತವೆ, ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಬರ್ತವೆ. ಪ್ರತಿ ಒಂದು ಚುನಾವಣೆ ಕೆಲಸಗಳಲ್ಲಿ ನಾವು ಈ ಚುನಾವಣೆ ಕರ್ತವ್ಯದಲ್ಲಿ ಸೂಕ್ಷ್ಮತೆಯನ್ನು ಅರಿತುಕೊಂಡು ನಾವು ಕೆಲಸ ಮಾಡಬೇಕಾಗ್ತದೆ. ಸೊ ಹೀಗಾಗಿ ಇಲ್ಲಿವರೆಗೂ ಯಾವುದೇ ನಮ್ಮ ಅಧಿಕಾರಕ್ಕಾಗಿ ಕರ್ತವ್ಯಕ್ಕಾಗಿ ಯಾರಿಗೆ ಧಕ್ಕೆ ತರಲಾರ್ದಂಥ ಕೆಲಸ ಮಾಡಿದ್ದೀರಿ. ಅದಕ್ಕೂ ಕೂಡ ನಾವು ನೀವೆಲ್ಲರೂ ಅಭಿನಂದನರ ಆಗಿದ್ದೀರಿ ಅಂತ ಈ ಮೂಲಕ ತಿಳಿಸುತ್ತಾ, ಇದೇ ರೀತಿ ನಾವು ಕರ್ತವ್ಯನ ಮುಂದೆಲ್ಲೂ ದಿನ ಮಾಡುತ್ತಾ ಎಲ್ಲ ಎಲೆಕ್ಷನ್ಗಳನ್ನು ಸರಿಯಾಗಿ ಕೆಲಸ ಮಾಡಿ ಮತ್ತಷ್ಟು ನಾವು ಕೆಲಸ ಚೆನ್ನಾಗಿ ಮಾಡಿದಾಗ ನಮಗೆ ಅಭಿವೃದ್ಧಿಯಲ್ಲಿ ಪಕ್ಕದಲ್ಲಿ ನಾವು ನೀವೆಲ್ಲ ಸಹಕಾರ ಮುನ್ನಡೆತೀವಿ ಅಂತ ಈ ಸಂದರ್ಭ ತಿಳಿಸುತ್ತಾ, ಈ ಒಂದು ಕಾರ್ಯಕ್ರಮ ಜನವರಿ 25, 2026 ಆಗಬೇಕಾಗಿತ್ತು. ಅದು ಅನಿವಾರ್ಯ ಕಾರಣದಿಂದ ನಾವು ಇವತ್ತು ಮಾಡ್ತಾ ಇದ್ವಿ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಈ ಕಾರ್ಯಕ್ರಮದ ಮೂಲಕ ಅನಂತ ಕೃತಜ್ಞತೆಗಳನ್ನು ತಿಳಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ.